ಹೊಟ್ಟೆ ತುಂಬ ಹಸಿತಿದೆ ಅಂದ್ಕೊಂಡು ಮುದ್ದೆ ಮಾಡ್ಕೊತೀರಾ, ಅಯ್ಯೋ ನೋಡಿದ್ರೆ ಸಾಂಬಾರೇ ಖಾಲಿಗೆ ಹೋಗಿರ್ತದೆ. ಅಂಥ ಟೈಮಲ್ಲಿ ನೀವು ಚಿಂತೆ ಮಾಡಬೇಡಿ, ಸಿಂಪಲ್ಲಾಗಿ ಒಂದು ಗೊಜ್ಜು ಹೇಳ್ಕೊಡ್ತೀನಿ, ಎಷ್ಟು ಈಸಿ ಇದೆ, ಟ್ರೈ ಮಾಡಿ. ಏನೇನು ಬೇಕಂದರೆ ಸಾಲ್ಟು, ಖಾರದ ಪುಡಿ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ. ಹೇಗೆ ಮಾಡೋದು ನೋಡೋಣ. ಸ್ವಲ್ಪ ನೀರು, ಖಾರ ಬೇಕು ಅಷ್ಟು ಖಾರದ ಪುಡಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಸಾಲ್ಟ್, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾ ಅದನ್ನು ಚೆನ್ನಾಗಿ ಕಿವುಚಿ ಕಲಿಸ್ಕೊಳ್ಬೇಕು. ನೋಡಿ ಕಲಿಸ್ತಿದ್ದೀನಲ್ಲ, ಈ ಥರ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್ ಕಲಸಾಯಿತು ನೋಡಿ, ಸ್ಪೂನಲ್ಲೆಲ್ಲ ಪುನಃ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ. ಒಂದು ತಟ್ಟೆಗೆ ಮುದ್ದೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಸೈಡಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಉಪ್ಪಿನಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಲೆಮನ್ದು ಇಷ್ಟ. ನೆಕ್ಸ್ಟು ನಾನು ಮಾಡಿರೋಂಥ ಗೊಜ್ಜನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಸಿ ಮುದ್ದೆ ಜೊತೆ ಈ ಗೊಜ್ಜನ್ನ ಆ್ಯಡ್ ಮಾಡ್ಕೊಂಡು ತಿಂತಾಯಿದ್ರೆ ಏನು ಮಸ್ತಾಗಿರುತ್ತೆ ಗೊತ್ತಾ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.